ಹುಬ್ಬಳ್ಳಿಯಲ್ಲಿ ತಪ್ಪಿದ ಭಾರೀ ಅನಾಹುತ 4 ಗಂಟೆ ಆಗಸದಲ್ಲೇ ಫ್ಲೈಟ್ ಸುತ್ತಾಟವನ್ನು ನಡೆಸಿದೆ. ಹುಬ್ಬಳ್ಳಿಯಲ್ಲಿ ಒಂದು ಭಾರೀ ಅನಾಹುತ ತಪ್ಪಿದೆ. 4 ಗಂಟೆ ಆಗಸದಲ್ಲೇ ಫ್ಲೈಟ್ ಸುತ್ತಾಟ ಮಾಡಿದೆ. ಆತಂಕದಲ್ಲಿ ಪ್ರಯಾಣಿಕರು ಕಣ್ಣೀರು ಹಾಕಿದ್ದಾರೆ. ಫ್ಲೈ 91 ವಿಮಾನದಲ್ಲಿ ಪ್ರಯಾಣಿಕರ ಪರದಾಟ. ತಾಂತ್ರಿಕ ತೊಂದರೆನಾ ಅಥವಾ ಹವಾಮಾನ ವೈಪರೀತ್ಯ ಆಯ್ತಾ? ಹವಾಮಾನ ವೈಪರೀತ್ಯ ಅಂತ ಅಧಿಕಾರಿಗಳನ್ನು ಹೇಳ್ತಾ ಇದ್ದಾರೆ. 4 ಗಂಟೆ ಆಗಸದಲ್ಲೇ ಫ್ಲೈಟ್ ಸುತ್ತಾಟವನ್ನ ನಡೆಸಿದೆ. ಪ್ರಯಾಣಿಕರಿಗೆ ಆತಂಕ ಎದುರಾಗಿದೆ. ಕಣ್ಣೀರು ಹಾಕಿದ್ದಾರೆ. ಈ ಒಂದು ಭಯದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಫ್ಲೈ 91 ವಿಮಾನದಲ್ಲಿ ಪ್ರಯಾಣಿಕರ ಪರದಾಟ. ತಾಂತ್ರಿಕ ತೊಂದರೆ ಆಯ್ತಾ ಅಥವಾ ಹವಾಮಾನ ವೈಪರೀತ್ಯ ಆಯ್ತಾ? ಹುಬ್ಬಳ್ಳಿಯಲ್ಲಿ ಒಂದು ಭಾರೀ ಅನಾಹುತ ಸ್ವಲ್ಪದರಲ್ಲೇ ತಪ್ಪಿದೆ. 4 ಗಂಟೆ ಆಗಸದಲ್ಲೇ ಒಂದು ಫ್ಲೈಟ್ ಸುತ್ತಾಟವನ್ನ ಮಾಡಿದೆ. ಆತಂಕದಲ್ಲಿ ಪ್ರಯಾಣಿಕರು ಕಣ್ಣೀರು ಹಾಕಿದ್ದಾರೆ. ಫ್ಲೈ 91 ವಿಮಾನದಲ್ಲಿ ಪ್ರಯಾಣಿಕರ ಪರದಾಟ. ತಾಂತ್ರಿಕ ತೊಂದರೆ ಆಯ್ತಾ ಅಥವಾ ಹವಾಮಾನ ವೈಪರೀತ್ಯನಾ? ಹವಾಮಾನ ವೈಪರೀತ್ಯ ಅಂತ ಸದ್ಯಕ್ಕೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇನ್ನು ಫ್ಲೈಟ್ ನಲ್ಲಿಯೇ ದೇವರಿಗೆ ಕೈ ಮುಗಿದು ಬೇಡ್ಕೊಂಡಿದ್ದಾರೆ ಪ್ರಯಾಣಿಕರು. ಯಾಕೆಂತಂದ್ರೆ ಎಂಥವ್ರಿಗೂ ಕೂಡ ಭಯ ಆಗುತ್ತೆ. ಮೊದಲೇ ಫ್ಲೈಟ್ ಪ್ರಯಾಣ ಅಂದ್ರೆ ಇತ್ತೀಚೆಗೆ ಭಯ ಆಗೋ ರೀತಿ ಆಗ್ಬಿಟ್ಟಿದೆ. ಅಯ್ಯೋ ಎಲ್ಲೇನಾದ್ರೂ ತೊಂದರೆಗಳಾದ್ರೆ ಏನಪ್ಪಾ ಮಾಡೋದು? ಯಾಕೆಂತಂದ್ರೆ ಫ್ಲೈಟ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಬೇರೆ ಆಪ್ಷನ್ ಇರೋದಿಲ್ಲ ನಮಗೆ. ಈಗ ಏನಾದ್ರು ರಸ್ತೆಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಬಸ್ ಏನಾದ್ರು ಆಕ್ಸಿಡೆಂಟ್ ಆಯ್ತಂದ್ರೆ ಅಟ್ಲೀಸ್ಟ್ ಹೊರಗಡೆ ಜಿಗಿಯೋದಕ್ಕಾದ್ರೂ ಆಪ್ಷನ್ ಇರುತ್ತೆ. ಆದ್ರೆ ಫ್ಲೈಟ್ ನಲ್ಲಿ ಹಂಗಾಗೋದಿಲ್ಲ. ಫ್ಲೈಟ್ ನಲ್ಲಿ ಏನೇ ಒಂದು ಸಮಸ್ಯೆಗಳಾದ್ರೂ ಕೂಡ ಪ್ರಯಾಣಿಕರಿಗೆ ಭಯ ಆಗೇ ಆಗುತ್ತೆ. ಜೊತೆಗೆ ತಾಂತ್ರಿಕ ತೊಂದರೆ ಅಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತನಿಖೆ ಮಾಡಬೇಕಾಗುತ್ತೆ. ಒಂದು ವೇಳೆ ಏನಾದ್ರೂ ಸಮಸ್ಯೆ ಆಗಿದ್ರೆ ಆ ಒಂದು ಫ್ಲೈಟ್ ನಲ್ಲಿ ಇದ್ದಂತಹ ಎಲ್ಲರ ಜೀವ ಹೋಗ್ತಾ ಇತ್ತು. ಇಲ್ಲ ಏನಾದ್ರೂ ಟೆಕ್ನಿಕಲಿ ಪ್ರಾಬ್ಲಮ್ ಆಯ್ತಾ ಆ ಒಂದು ಸಂದರ್ಭದಲ್ಲಿ, ಅಥವಾ ನಿಜಕ್ಕೂ ಕೂಡ ಒಂದು ಹವಾಮಾನ ವೈಪರೀತ್ಯದಿಂದಲೇ ಈ ಒಂದು ಘಟನೆ ಸಂಭವಿಸ್ತಾ? ಆದ್ರೆ ಈಗ ಸದ್ಯಕ್ಕಂತೂ ವಿಮಾನದಲ್ಲಿದ್ದಂತಹ ಅಷ್ಟೂ ಜನರು ಸೇಫ್ ಆಗಿದ್ದಾರೆ. ಯಾವುದೇ ರೀತಿಯ ತೊಂದರೆಗಳು ಆಗಿಲ್ಲ. ಒಂದು ವೇಳೆ ತೊಂದರೆ ಆದ್ರೆ ಏನು ಮಾಡಬೇಕಾಗಿತ್ತು? ಯಾಕೆಂತಂದ್ರೆ ಈಗ ಫ್ಲೈಟ್ ಏನಾದ್ರೂ ಟೇಕ್ ಆಫ್ ಆಗೋದಕ್ಕಿಂತ ಮೊದಲು ಎಲ್ಲಾ ರೀತಿಯಲ್ಲೂ ಕೂಡ ಚೆಕ್ ಮಾಡ್ತಾರೆ. ಅಂದ್ರೆ ಏನಾದ್ರೂ ತಾಂತ್ರಿಕ ದೋಷ ಇದೆಯಾ, ಏನಾದ್ರೂ ಸಮಸ್ಯೆಗಳಿದೆಯಾ ಅಂತದೆಲ್ಲವನ್ನು ಕೂಡ ಚೆಕ್ ಮಾಡ್ತಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಅನಾಹುತ ಸ್ವಲ್ಪದರಲ್ಲೇ ತಪ್ಪಿದೆ. 4 ಗಂಟೆ ಫ್ಲೈಟ್ ಆಗಸದಲ್ಲೇ ಸುತ್ತಾಟವನ್ನ ಮಾಡಿದೆ. ಏನಾಯ್ತು ಪ್ರಾಬ್ಲಮ್ ಅಂತ? ಎಸ್ ಸಾಹಿತ್ಯ, ಇದೊಂದು ಘಟನೆ ಕಳೆದ ದಿನ ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ನಡೆದಿರುವಂತದ್ದು. ಫ್ಲೈ 19 ವಿಮಾನ ನಿಲ್ದಾಣ ಹೈದರಾಬಾದಿಂದ ಬೆಂಗಳೂರಿಗೆ ಹೈದರಾಬಾದಿಂದ ಹುಬ್ಬಳ್ಳಿಗೆ ಬರಬೇಕಾಗಿತ್ತು. ಹುಬ್ಬಳ್ಳಿಗೆ ಬಂದು ಪ್ರಯಾಣಿಕರನ್ನು ಅಲ್ಲಿ ಇಳಿಸಿ ಲ್ಯಾಂಡ್ ಆಗಿ ಸುರಕ್ಷಿತವಾಗಿ ಪ್ರಯಾಣಿಕರನ್ನು ಇಳಿಸಬೇಕಾಗಿತ್ತು. ಆದ್ರೆ ಹವಾಮಾನ ವೈಪರೀತ್ಯವೋ ಅಥವಾ ಯಾವ ಕಾರಣದಿಂದಾಗಿ ಈ ಫ್ಲೈಟ್ ಅಲ್ಲಿ ಲ್ಯಾಂಡಿಂಗ್ ಆಗದೆ ಹಳಿಯಾಳ ಸೇರಿದಂತೆ ಮುಂದುವರೆದು 4-5 ಬಾರಿ ಸುತ್ತು ಹೊಡೆದು 4 ಗಂಟೆ ಆಕಾಶದಲ್ಲೇ ಒಂದು ತಿರುಗಾಟ ನಡೆಸಿ ನಂತರ ಬೆಂಗಳೂರಿಗೆ ಹೋಗಿ ಲ್ಯಾಂಡ್ ಆಗಿರುವಂತದ್ದು. ಈ ಒಂದು ಪ್ರಯಾಣಿಕರು ಏನು ವಿಮಾನದಲ್ಲಿ ಇದ್ರು ಅವರೆಲ್ಲ ಸಾಕಷ್ಟು ಆತಂಕಕ್ಕೆ ಒಳಗಾಗಿರುವಂತಹ ಘಟನೆ. ಕಳೆದ ದಿನ 4 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು ಸಹಿತ. ಆದ್ರೆ ಪ್ರಯಾಣಿಕರು ಸಾಕಷ್ಟು ಹಿಡಿಶಾಪವನ್ನು ಹಾಕಿದ್ದಾರೆ. ಫ್ಲೈ 19 ಏನು ವಿಮಾನ ಇದೆ ಆ ಒಂದು ಅಧಿಕಾರಿಗಳ ವಿರುದ್ಧ ಮತ್ತು ವಿಮಾನ ನಿಲ್ದಾಣದ ಅಧಿಕಾರಿಗಳ ವಿರುದ್ಧ ಒಂದು ಹಿಡಿಶಾಪ ಹಾಕಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.